ಗಡಿನಾಡು ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಸುರಿತಾ ಇರತಕ್ಕಂಥ ಜಿಟಿ ಮಳೆಯಿಂದಾಗಿ ಮೆಣಸಿನಕಾಯಿ ಬೆಳೆಗೆ ರೋಗದ ಬಾಧೆ ಶುರುವಾಗಿರುವಂಥದ್ದು. ನಾವೀಗ ಆ ಮೆಣಸಿನಕಾಯಿ ಹೊಲದ ಮುಂಭಾಗದಲ್ಲಿದ್ದೀವಿ. ಅಂದರೆ ಬಳ್ಳಾರಿಯ ತಾಲೂಕಿನ ಶ್ರೀಧರಗಡ್ಡೆ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಮೆಣಸಿನಕಾಯಿ ಹೊಲದಲ್ಲಿದ್ದೀವಿ. ತಾವು ದೃಶ್ಯ ಕೂಡ ಗಮನಿಸ್ಬೋದು. ಅಂದರೆ ಕಳೆದ ಒಂದು ವಾರದಿಂದ ಸುರಿತಾ ಇರತಕ್ಕಂಥ ಜಿಟಿ ಮಳೆಯಿಂದಾಗಿ ಇಲ್ಲಿರ್ತಕ್ಕಂತಹ ಮೆಣಸಿನಕಾಯಿ ಬೆಳೆಗೆ ಬೇರು ಕೊಳೆ ರೋಗ ಕಾಣ್ತಾ ಇರುವಂಥದ್ದು, ಜೊತೆಗೆ ಅಲ್ಲಲ್ಲಿ ಕತ್ತು ಕೊಳೆ ರೋಗ ಕೂಡ ಕಾಣ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆಯಿಂದ ರೈತರು ಬಳಲ್ತಾ ಇದ್ದಾರೆ. ಅಂದರೆ ಸುಮಾರು ಬಳ್ಳಾರಿ ಜಿಲ್ಲೆಯಾದ್ಯಂತ ಸುಮಾರು 35 ಸಾವಿರಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದರು. ಆದರೆ ಈಗ ವಾರದಿಂದ ಸುತ್ತಕ್ಕಂತಹ ಜಿಟಿ ಮಳೆಯಿಂದಾಗಿ ಸಾಕಷ್ಟು ರೋಗಕ್ಕೆ ಮೆಣಸಿನಕಾಯಿ ಬೆಳೆ ತುತ್ತಾಗಿರುವಂಥದ್ದು. ಹೀಗಾಗಿ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 1 ಎಕರೆಗೆ ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿರ್ತಕ್ಕಂತಹ ರೈತ ಈಗ ಬೆಳೆಯೋ ಅದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಕೂಡ ನಿರಂತರವಾಗಿ ಪಡ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಔಷಧಿ ಸಿಂಪಡಣೆ ಕೂಡ ರೈತರು ಮಾಡಿದ್ದಾರೆ. ಆದರೆ ಯಾವುದಕ್ಕೂ ಅದು ರೋಗ ಕಂಟ್ರೋಲಿಗೆ ಬರ್ತಾ ಇಲ್ಲ. ಹೀಗಾಗಿ ರೈತರು ಸಮಸ್ಯೆಯನ್ನು ಅನುಭವಿಸ್ತಾರೆ. ಜೊತೆಗೆ ಇಲ್ಲಿ ಕೃಷಿಯ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಆ ಪರಿಶೀಲನೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ರೈತರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಪ್ರಮುಖವಾಗಿ ಅವರೇ ವಾಸ್ತವ ಸ್ಥಿತಿಯನ್ನು ಗಮನಿಸ್ತಿದ್ದಾರೆ. ಸರಿಗ ಕಳೆದ ಒಂದು ವಾರದಿಂದ ಸಾಕಷ್ಟು ಮಳೆ ಬರ್ತಾ ಇದೆ. ಹೀಗಾಗಿ ಇದರಿಂದಾಗಿ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗ ಕಾಣ್ತಾ ಇರುವಂಥದ್ದು. ಏನು ಹೇಳ್ತೀರಾ ಸರ್ ಇದಕ್ಕೆ? ಇದಕ್ಕೆ ಮಳೆ ಬರೋದ್ರಿಂದ ಈ ಕೊಳೆ ರೋಗ ಬರ್ತದೆ ಸರ್. ಇಲ್ಲಾಂದರೆ ಆಮೇಲೆ ಮಳೆ ಬರೋದ್ರಿಂದ ತಂಪು ಹೆಚ್ಚಾಗಿ ಈ ದೊಣ್ಣೆಗಳು ಬೀಳ್ತಾವೆ. ಇದಕ್ಕೇನು ಪ್ರಯೋಗ ಮಾಡ್ಬೇಕನ್ನೋದು ಅರ್ಥ ಆಗಲ್ಲ. ಇದೇ ರೀತಿ ಹಿಂಗೆ ಹಚ್ಕೊಂತ ಹೋಗ್ತೀವಿ. ಸರಿ ಸುಮಾರು ಇದಕ್ಕೆ ಖರ್ಚು ಮಾಡಿರೋದನ್ನ ಒಂದು 10,000 ತನಕ ಖರ್ಚು ಮಾಡೀವಿ ಸರ್. ಈಗ ಈ ಗೊಡ್ಡೆ ಕೊಳೆ ರೋಗಕ್ಕೆ, ಆಮೇಲೆ ಇದು ಉಳಕ್ಕೆ, ಆಮೇಲೆ ಮೇಲೆ ಇದು ಎಲ್ಲಿಂದ ಸಸಿ ಹೋಗುತ್ತೆ ಹಂಗೆ ಬರುತ್ತೆ, ಹಂಗೆ ಹಚ್ಕೊಂತ ಇದೀವಿ. ಇದರಿಂದ ಒಂದು 15,000 ತನಕ 10,000 ತನಕ ಖರ್ಚಾಗಿದೆ ಈಗ. ಆದರೆ ಇದು ಮುಂದೆ ನಡೀತಾ ಇಲ್ಲ. ಏನು ಮಾಡೋಕೆ ಅನ್ನೋದು ಅರ್ಥ ಆಗಲ್ಲ. ಈಗ ಕಾಂಡ ಕೊರಕದಿಂದಾಗಿ ಮತ್ತು ಕೆಲವೊಂದಿಷ್ಟು ಹುಳಗಳು ಬೀಳೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ರೈತರು ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ರೈತರು ಅನುಭವಿಸ್ತಾರೆ. ಮತ್ತೊಬ್ಬ ರೈತರನ್ನು ಕೂಡ ಮಾತಾಡ್ತೀನಿ. ಸರಿ, ರೋಗ ಕಂಟ್ರೋಲ್ಗೆ ಔಷಧ ಸಿಂಪಡಣೆ ಮಾಡ್ತಾ ಇದ್ದಾರೆ. ತಾವೀಗ ಕೈಯಲ್ಲಿ ಕೂಡ ಗಿಡಗಳನ್ನು ಸಸಿಗಳನ್ನು ಹಿಡ್ಕೊಂಡಿದ್ದೀರಾ. ಈಗ ಸತ್ತಿರತಕ್ಕಂತಹ ಸಸಿಗಳ ಬದಲಾಗಿ ಹೊಸ ಸಸಿಗಳನ್ನು ನಡೆಸ್ತಾ ಇದ್ದೀರಾ. ಅದು ಕೂಡ ಎಷ್ಟು ಖರ್ಚಾಗುತ್ತೆ? ಈಗ ಸಮಸ್ಯೆ ಹೇಗಿದೆ? ಅಧಿಕಾರಿಗಳು ಯಾರಾದರೂ ಬಂದಿದ್ರಾ? ನೋಡಿರಿ ಸರ್, ಈಗ ಏನಾಯಿತು, ನಾವು ನರ್ಸರಿಯಲ್ಲಿ ಸಸಿ ಹಾಕಿದ್ವಿ. ಅಲ್ಲಿಂದ 1 ರೂಪಾಯಿಗೆ ಒಂದು ಸಸಿ ತಂದು ನಾಟಿ ಮಾಡಿದ್ವಿ. ಫರ್ ಎಕರಿಗೆ 25,000 ರೂಪಾಯಿ ಫರ್ ಎಕರ್ ಖರ್ಚು ಮಾಡಿದ್ವಿ. ಖರ್ಚು ಮಾಡಿ ತದನಂತರ ಮತ್ತೆ 2ನೇ ಸರಿ ಮಳೆ ಬರೋದ್ರಿಂದ ಅಲ್ಲಲ್ಲಿ ಸಸಿ ಸಾಯೋದ್ರಿಂದ ಮತ್ತೆ ಸಸಿ ಹೋಗಿ ಮತ್ತೆ ಎಕರಿಗೆ 12,000 ರೂಪಾಯಿದಂಗೆ ಮತ್ತೆ ತೊಗೊಂಬಂದ್ವಿ. ಅದು ಆದಮೇಲೆ ಇದು 3ನೇ ಸರಿ. ಈಗ ಮತ್ತೆ 8,000 ರೂಪಾಯಿ ಎಕರಿಗೆ ಖರ್ಚು ಮಾಡಿದ್ವಿ. ಟೋಟಲ್ಲು ಇಲ್ಲಿವರೆಗೆ 70,000 ರಿಂದ 80,000 ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಆಮೇಲೆ ಇದು ಖರ್ಚು ಮಾಡಿದ್ದಲ್ದ ಅದು ಸಿಂಪಡಣೆ ಮಾಡಿರಿ, ಇದನ್ನು ಸಿಂಪಡಣೆ ಮಾಡಿ ಅಂತೇಳಿ ಔಷಧ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಇದು ನೋಡಿರಿ ಚೆನ್ನಾಗುತ್ತೆ ಅಂದರೆ ಅದಕ್ಕೂ ಕೂಡ 8,000 ರೂಪಾಯಿ ಖರ್ಚು ಮಾಡಿ ಹಾಕಿದ್ವಿ. ಇಲ್ಲಿವರೆಗೆ ನಮಗೆ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ. ಇವಾಗ ಬಡ್ಡೆ ಕೊಳೆ ರೋಗ ಹೋಯ್ತು ಅಂದರೆ ಎಲೆ ಚುಕ್ಕೆ ರೋಗ ಸ್ಟಾರ್ಟ್. ಹಿಂಗಾಗಿ ತೇವಾಂಶದಿಂದ ರೈತರಿಗೆ ಭಾಳ ಸಂಕಷ್ಟಕ್ಕೆ ಈಡಾಗಿವೆ. ಅಧಿಕಾರಿಗಳು ಯಾರು ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾರು ನಮಗೆ ರೈತರಿಗೆ ಈ ಥರ ಮಾಡಿರಿ ಹಿಂಗೆ ಮಾಡಿರಿ ಅನ್ನೋರು ಮಾಹಿತಿ ಕೊಡ್ತಕ್ಕಂಥ ಅಧಿಕಾರಿಗಳು ಒಬ್ಬರು ನಮ್ಮ ಹೊಲಗಳಲ್ಲಿ ಇದು ಮಾಡಿಲ್ಲ. ಇದಿಷ್ಟು ಬಳ್ಳಾರಿ ಜಿಲ್ಲೆಯ ರೈತರ ಅಳಲಾಗಿರುವಂಥದ್ದು. ಈಗ ಕಾಂಡ ಕೊರಕ ರೋಗ ಮೆಣಸಿನಕಾಯಿಗೆ ಬೆಳೆಗೆ ಬಂದಿದೆ ಮತ್ತು ಎಲೆಚುಕ್ಕೆ ರೋಗ ಕಾಣಿಸ್ಕೊಳ್ತಾ ಇದೆ. ಆದರೆ ಈವರೆಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂತಹ ಕೃಷಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿಲ್ಲ. ಮತ್ತು ರೈತರು ಇಂತಹ ರೋಗಗಳಿಗೆ ಯಾವ್ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೆ ರೈತರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಕೂಡ ಮಾಡಿಲ್ಲ. ಹೀಗಾಗಿ ರೈತರು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಾದನ್ ಜೊತೆ ವಿನಾಯಕ ಬಡಿಗೇರಿ, TV9 ಬಳ್ಳಾರಿ.